ಏನೋ ಮಧ್ಯೆ ಇದೆಲ್ಲದರ ಮಧ್ಯೆ ನಮ್ಮಲ್ಲಿ ಸಹೋದರರ ಮಧ್ಯೆ ಯಾವುದೇ ರೀತಿಯಂತ ಭಿನ್ನಮತವಿಲ್ಲ. ಬೇಕಿದ್ರೆ ಸಚಿವ ಸ್ಥಾನವನ್ನ ಬಿಟ್ಕೊಡೋಕೆ ನಾನು ಸಿದ್ಧ ಇದ್ದೀನಿ ಅಂತ ನೂತನ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಭವನದ ಆವರಣದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ ಸಹೋದರರ ಮಧ್ಯೆ ಸಚಿವ ಸ್ಥಾನಕ್ಕಾಗಿ ಬಹಳ ಲಾಬಿ ನಡೀತಾ ಇದೆ ಅನ್ನುವಂಥದ್ದೆಲ್ಲವೂ ಕೂಡ ಮಾತಿತ್ತು. ಆದ್ರೆ ಇದಕ್ಕೆಲ್ಲ ಭಿನ್ನವಾದಂತ ರೀತಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬೇಕಾದ್ರೆ ಸಚಿವ ಸ್ಥಾನ ಬಿಟ್ಕೊಡ್ತೀನಿ ನಾನು, ನಮ್ಮ ಮಧ್ಯೆ ಯಾವುದೇ ರೀತಿಯಂತ ಭಿನ್ನಮತ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಈ ಮುಖಾಂತರವಾಗಿ ಸಹೋದರನಿಗೆ ಈಗ ಸಿಟ್ಟಿರುವಂಥದ್ದು ಅಥವಾ ಅವರ ಬೆಂಬಲಿಗರಿಗೆ ಸಿಟ್ಟಿರುವಂಥದ್ದು ನನಗೆ ಸಚಿವ ಸ್ಥಾನ ಸಿಕ್ತು ಅನ್ನುವಂಥ ಕಾರಣಕ್ಕಲ್ಲ, ಸಂಪುಟದಲ್ಲಿ ಅವರಿಗೂ ಒಂದು ಸಚಿವ ಸ್ಥಾನ ಬೇಕಿತ್ತು ಅನ್ನುವಂಥ ಕಾರಣಕ್ಕಾಗಿ ಎಲ್ಲರೂ ಕೂಡ ಪಟ್ಟು ಹಿಡಿತಾ ಇದ್ದಾರೆ ಹೊರತು ನನಗೆ ಸಚಿವ ಸ್ಥಾನ ಸಿಕ್ಕಿರೋದ್ರಿಂದ ಯಾವುದೇ ರೀತಿ ಬೇಸರ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗಾಗಿರ್ಬೋದು ಅಥವಾ ಅವರ ಬೆಂಬಲಿಗರಿಗೆ ಆಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಕೇಳೋಣ ಬನ್ನಿ. ಅವರು ಅನ್ಯಾಯಗಳು ಮಾಡಿರ್ಬೋದು. ಸತೀಶ್ ಜಾರಕಿಹೊಳಿ ಆದ್ರೆ ಒಂದೇ, ರಮೇಶ್ ಜಾರಕಿಹೊಳಿ ಒಂದೇ. ಸುಮ್ಮನೆ ಅದೇ ಮಾಧ್ಯಮದಲ್ಲಿ ದಯವಿಟ್ಟು ಕೈ ಮುಗಿದು ಮಾಡಬೇಡಿ. ಎಲ್ಲ ಒಂದೇ, ನಾವು ಕುಟುಂಬ ಒಂದೇ. ಯಾರೇ ಖುಷಿಯಾಗಿದೆ ನಾ ಬೇಕಾ ಬಿಟ್ಟು ಕೊಡಕ್ಕೆ ರೆಡಿ ಇದೀನಿ. ಈಗ ನಾ ಬೇಕಾದ್ರೆ ಮಾಡೋದು ಈ ಸತಿ ಬಿಟ್ಟು ಹೊಳಿ ನಾವು ಕೊಟ್ಟನ ಅದೇನು ತಲೆಕೆಡಿಸಬೇಡಿ. ಅವರು ಅನ್ಯಾಯಗಳು ಮಾಡಿರ್ಬೋದು. ಸತೀಶ್ ಜಾರಕಿಹೊಳಿ ಆದ್ರೆ ಒಂದೇ, ರಮೇಶ್ ಜಾರಕಿಹೊಳಿ ಒಂದೇ. ಸುಮ್ಮನೆ ಅದೇ ಮಾಧ್ಯಮದಲ್ಲಿ ದಯವಿಟ್ಟು ಕೈ ಮುಗಿದು ಮಾಡಬೇಡಿ. ಎಲ್ಲ ಒಂದೇ, ನಾವು ಕುಟುಂಬ ಒಂದೇ. ಯಾರೇ ಖುಷಿಯಾಗಿದೆ ನಾ ಬೇಕಾ ಬಿಟ್ಟು ಕೊಡಕ್ಕೆ ರೆಡಿ ಇದೀನಿ. ಈಗ ನಾ ಬೇಕಾದ್ರೆ ಮಾಡೋದು ಈ ಸತಿ ಬಿಟ್ಟು ಹೊಳಿ ನಾವು ಕೊಟ್ಟನ ಅದೇನು ತಲೆಕೆಡಿಸಬೇಡಿ. ಅವರು ಅನ್ಯಾಯಗಳು ಮಾಡಿರ್ಬೋದು.